ಡಿಜೆಹಳ್ಳಿಯಲ್ಲಿ 2 ದಿನದಿಂದ ಸ್ಮಶಾನದ ಮೌನ ಆವರಿಸಿದೆ. ಪ್ರೀತಿಯ ಹೆಸರಿನಲ್ಲಿ ಒಂದು ಅಮಾನವೀಯ ಹತ್ಯೆ ನಡೆದಿದೆ. ಮದುವೆಗೆ 17ರ ಹರಿಯದ ಹುಡುಗಿ ಗ್ರೀನ್ ಸಿಗ್ನಲ್ ನೀಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ಅದೇನಾಯ್ತು ಏನೋ, ಮದುವೆಯಾಗಬೇಕಿದ್ದವನೇ ಹುಡುಗಿಯ ಕತ್ತನ್ನ ಸೀಳಿದ್ದಾನೆ. ಡಿಜೆಹಳ್ಳಿಯಲ್ಲಿ ಅಪ್ರಾಪ್ತೆಯ ಬರ್ಬರ ಹತ್ಯೆ. ಸಂಶಯದ ಕಿಚ್ಚಿಗೆ ಬಲಿಯಾದ್ಲು ಬಾಲಕಿ. ಎರಡ್ 2025ರ ಜೂನ್ ತಿಂಗಳಲ್ಲಿ ಶಬೀಲ್ ಮತ್ತು ಅಪ್ರಾಪ್ತೆ ಝೋಯಾ ನಿಶ್ಚಿತಾರ್ಥ ನಡೆದಿತ್ತು. ಮೂಲತಃ ಕೋಲಾರದವಳಾದ ಝೋಯಾ ರಂಜಾನ್ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ತನ್ನ ಸಂಬಂಧಿಕರ ಮನೆಗೆ ಬಂದಿದ್ಲು. ಇತ್ತ ಶಬೀಲ್ ಕೂಡ ತನ್ನ ಭಾವಿ ಪತ್ನಿಯ ಬರುವಿಕೆಗಾಗಿ ಕಾಯ್ತಿದ್ದ. ಆದರೆ ಈ ಕಾಯುವಿಕೆ ಹಿಂದೆ ಅಡಗಿದ್ದ ಪ್ರೀತಿಯಲ್ಲ, ಬದಲಿಗೆ ಸಂಶಯದ ಸಂಚು. ನಿಶ್ಚಿತಾರ್ಥದ ನಂತರ ಶಬೀಲ್ ಬದಲಾಗಿದ್ದ. ಝೋಯಾಳ ಪ್ರತಿ ನಡೆ ಮೇಲೆ ಆತನಿಗೆ ಅನುಮಾನವಿತ್ತು. ಆಕೆ ಯಾರ ಜೊತೆ ಮಾತಾಡ್ತಾಳೆ, ಯಾರನ್ನ ಭೇಟಿಯಾಗ್ತಾಳೆ ಎಂಬ ವಿಚಾರ ಆತನ ತಲೆಯಲ್ಲಿ ಸಂಶಯದ ಬೀಜ ಹೊಕ್ಕಿತ್ತು. ರಂಜಾನ್ ಸಂಭ್ರಮದ ನಡುವೆ ಝೋಯಾಳನ್ನ ಮುಗಿಸಲು ಶಬೀಲ್ ಹೊಂಚು ಹಾಕುತ್ತಿದ್ದ. ಶುಕ್ರವಾರ ರಾತ್ರಿ 9 ಗಂಟೆಗೆ ಆಕೆಯ ಮನೆಯವರಿಗೆ ತಿಳಿಯದಂತೆ ಶಬೀಲ್ನನ್ನ ಭೇಟಿಯಾಗಲು ಝೋಯಾ ಬಂದಿದ್ಲು. ಮೊಬೈಲ್ನ ಮನೆಯಲ್ಲಿಯೇ ಬಿಟ್ಟು ಯಾರಿಗೂ ತಿಳಿಸದೆ ಶಬೀಲ್ ಕರೆದಿದ್ದ ಪಾಳು ಬಿದ್ದ ಮನೆಗೆ ಆಕೆ ಹೋಗಿದ್ಲು. ಪಾಳು ಬಿದ್ದ ಮನೆಯಲ್ಲಿ ಅಮಾನವೀಯ ಕೃತ್ಯ. ಝೋಯಾಳನ್ನ ಕೊಲೆ ಮಾಡಿ ಶಬೀಲ್ ಪರಾರಿ. ಪಾಳು ಬಿದ್ದ ಕಟ್ಟಡವೇ ಝೋಯಾ ಪಾಲಿಗೆ ನರಕವಾಯಿತು. ಅಲ್ಲಿಗೆ ಹೋದವಳ ಮೇಲೆ ಶಬೀಲ್ ಮುಗಿಬಿದ್ದಿದ್ದಾನೆ. ಆತ ಕೇವಲ ಜೀವ ತೆಗೆಯಲಿಲ್ಲ, ಬದಲಿಗೆ ಆಕೆಯ ದೇಹದ ಮೇಲೆ ತನ್ನ ವಿಕೃತಿಯನ್ನ ಮೆರೆದಿದ್ದಾನೆ. ಝೋಯಾಳ ಎದೆಯ ಭಾಗವನ್ನ ಕುಯ್ದು ಗುಪ್ತಾಂಗಕ್ಕೆ ಇರಿದಿದ್ದ ಶಬೀಲ್ ನಂತರ ಆಕೆಯ ಕತ್ತು ಸೀಳಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಆಕೆಯ ಕಿರುಚಾಟ ಆ ಪಾಳು ಬಿದ್ದ ಗೋಡೆಗಳ ನಡುವೆ ಅಡಗಿ ಹೋಗಿತ್ತು. ಇತ್ತ ಝೋಯಾ ಮನೆಗೆ ಬಾರದಿದ್ದಾಗ ಆತಂಕಗೊಂಡ ಪೋಷಕರು ಶಬೀಲ್ಗೆ ಕರೆ ಮಾಡಿದ್ರು. ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅನುಮಾನಗೊಂಡ ಕುಟುಂಬಸ್ಥರು ಶಬೀಲ್ ಮನೆಯವರನ್ನ ವಿಚಾರಿಸಿದಾಗ ಪಾಳು ಬಿದ್ದ ಮನೆಯ ಬಗ್ಗೆ ಮಾಹಿತಿ ಸಿಕ್ಕಿತು. ಅಲ್ಲಿಗೆ ಹೋದಾಗ ಪೋಷಕರನ್ನ ನಡುಗಿಸಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗಳನ್ನ ಕಂಡು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಡಿಜೆಹಳ್ಳಿ ಪೊಲೀಸರು ಮಹಜರು ನಡೆಸಿದ್ರು. ಆದ್ರೆ ಆರೋಪಿ ಶಬೀಲ್ ಕೃತ್ಯ ಎಸಗಿ ಪರಾರಿಯಾಗಿದ್ದ. ಘಟನೆ ನಡೆದು 2 ದಿನವಾದರೂ ಶಬೀಲ್ ಸುಳಿವು ಸಿಗದಿರುವುದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಆರೋಪಿ ಪತ್ತೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ. ಸಂಶಯ ಎಂಬ ಹುಚ್ಚುತನ ಒಬ್ಬ ಯುವಕನನ್ನ ಕೊಲೆಗಡುಕನನ್ನಾಗಿ ಮಾಡಿದ್ರೆ, ಇನ್ನೊಂದು ಕಡೆ ಹರಳಬೇಕಿದ್ದ ಹೂವಿನಂತಹ ಜೀವ ಮಣ್ಣಲ್ಲಿ ಮಣ್ಣಾಗಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಪ್ರೀತಿ ಅಂದ್ರೆ ನಂಬಿಕೆ, ಗೌರವ, ಆದ್ರೆ ಅಲ್ಲಿ ಸಂಶಯವೇ ಸರ್ವಸ್ವವಾಗಿತ್ತು. ಈ ಕೇಸ್ ಈಗ ಇಡೀ ಸಮಾಜಕ್ಕೆ ಒಂದು ಪಾಠವಾಗಿದೆ. ಅಪ್ರಾಪ್ತಿಯ ಈ ಒಂದು ಬರ್ಬರ ಹತ್ಯೆಗೆ ನ್ಯಾಯ ಸಿಗಬೇಕಾಗಿದೆ. ಪೊಲೀಸರು ಆರೋಪಿ ಶಬೀಲ್ನನ್ನ ಹೆಡೆಮರಿ ಕಟ್ಟುತ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹತ್ಯೆಗೀಡಾಗಿರುವಂತಹ ಅಪ್ರಾಪ್ತೆ ಕುಟುಂಬ ಆತನ ಹೆಡೆಮರಿ ಕಟ್ಟೋದನ್ನ ಕಾಯ್ತಾ ಕೂತ್ಕೊಂಡಿದೆ.